ಹಾಯ್ ಗೈಸ್, ವೆಲ್ಕಮ್ ಟು ಸ್ಪರ್ಧಾ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು 2025 ಅಂದರೆ ಈ ವರ್ಷದ ICC ಹಾಲ್ ಆಫ್ ಫೇಮ್ ಯಾರ್ಯಾರಿಗೆ ನೀಡಿದ್ದಾರೆ, ಯಾವ ಥರ ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ನೋಡಿ, ಟೈಮ್ ವೇಸ್ಟ್ ಮಾಡದೆ ನಾವು ಪ್ರಶ್ನೆಗಳನ್ನ ನೋಡೋಣ. ಇದು ನೋಡಿ, ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ನ ಲೋಗೋ ಆಗಿರುತ್ತೆ. ಇದನ್ನು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಪ್ರಶಸ್ತಿ ಆಗಿರುತ್ತದೆ. ಈ ಪ್ರಶಸ್ತಿಯನ್ನು ಯಾಕೆ ನೀಡ್ತಾರೆ ಅಂದರೆ ಕ್ರಿಕೆಟಿನಲ್ಲಿ ದೀರ್ಘ ಮತ್ತು ಸುಪ್ರಸಿದ್ಧ ಇತಿಹಾಸದಿಂದ ಆಟದ ದಂತಕಥೆಗಳ ಸಾಧನೆಗಳನ್ನು ನೀಡೋದಕ್ಕೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಮೊದಲಿಗೆ ನೀಡಿದ್ದು 2009ರಲ್ಲಿ. ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಥರ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿರುತ್ತೆ: ಹಾಲ್ ಆಫ್ ಫೇಮ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಿಕೆಟ್ಗೆ ಇದು ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತದೆ. ಎರಡನೇ ಪ್ರಶ್ನೆ: ಹಾಲ್ ಆಫ್ ಫೇಮ್ ಪ್ರಶಸ್ತಿ ನೀಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ICC. ಹಾಗಾದರೆ ICCದು ಎಕ್ಸ್ಪ್ಲೇನ್ ಏನಂತ ಕೇಳ್ಬೋದು ಅಂದರೆ ಎಬ್ರಿವೇಷನ್ ಕೇಳ್ಬೋದು. ಅದಕ್ಕೆ ಅದರದ್ದು ಒಂದು ಸ್ವಲ್ಪ ಪಾಯಿಂಟ್ಸನ್ನು ಹಾಕಿದ್ದೀನಿ. ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಇದ್ದು ಲಾಂಗ್ ಫಾರ್ಮ್ ಆಗುತ್ತೆ. ಸ್ಥಾಪನೆಯಾಗಿದ್ದು 15 ಜೂನ್ 1909 ಇದರದ್ದು ಸ್ಥಾಪನೆಯಾಗಿರುತ್ತೆ. ಇಂದಿಗೆ 115 ವರ್ಷಗಳ ಆಗಿರ್ತವೆ ಅಂತ ಹೇಳ್ತಕ್ಕಂಥದ್ದು. ಹೆಡ್ ಕ್ವಾರ್ಟರ್ಸ್ ಮುಂಚೆ ಇಂಗ್ಲೆಂಡ್ನ ಲಂಡನ್ನಲ್ಲಿ 1909ರಿಂದ 2005ರವರೆಗೆ ಇಂಗ್ಲೆಂಡ್ನ ಲಂಡನ್ನಲ್ಲಿ ಇತ್ತು. ಇತ್ತೀಚೆಗೆ ಅದನ್ನ 2005ರಿಂದ ದುಬೈಯಲ್ಲಿ ಮಾಡಿರ್ತಾರೆ. ಇದ್ರದ್ದು ಚೇರ್ಮನ್ನು ಜೈ ಶಾ ಅವರು ಆಗಿರ್ತಾರೆ. ಡೆಪ್ಯೂಟಿ ಚೇರ್ಮನ್ ಇಮ್ರಾನ್ ಖವಾಜಾ ಆಗಿರ್ತಕ್ಕಂಥದ್ದು. ಮೂರನೇ ಪ್ರಶ್ನೆ ನೋಡಿ, 2025ರ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಎಷ್ಟು ಜನ ಆಯ್ಕೆಯಾಗಿದ್ದಾರೆ? ಇದರಲ್ಲಿ 7 ಜನ ಆಯ್ಕೆಯಾಗಿರ್ತಾರೆ. ಅದರಲ್ಲಿ ನಮ್ಮ ಭಾರತೀಯ MS ಧೋನಿ ಅವರು ಆಯ್ಕೆಯಾಗಿರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿ, ಹಸೀಮ್ ಆಮ್ಲಾ ಅವರು ಸೌತ್ ಆಫ್ರಿಕಾ ದೇಶದವರು, ಇವರು ಕೂಡ ಆಯ್ಕೆಯಾಗಿರ್ತಾರೆ. ಸೌತ್ ಆಫ್ರಿಕಾ ತಂಡದ ಆಲ್ರೌಂಡರ್ ಆಟಗಾರ ಆಗಿರ್ತಕ್ಕಂಥ ಹಸೀಮ್ ಆಮ್ಲಾ ಅವರು ಹಾಲ್ ಆಫ್ ಫೇಮ್ಗೆ ಆಯ್ಕೆಯಾಗಿರ್ತಕ್ಕಂಥವ್ರು. MS ಧೋನಿ ಇವರು ಇಂಡಿಯಾದ ವಿಕೆಟ್ ಕೀಪರ್ ಆಗಿದ್ದರು. ಇವರು ಕೂಡ ಇತಿಹಾಸದಲ್ಲಿ ದಂತಕಥೆಗಳನ್ನು ಜಾಸ್ತಿ ಆಗಿರೋದ್ರಿಂದ ಇವರನ್ನು ಕೂಡ ಈ ವರ್ಷದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಹಾಗೆ ನ್ಯೂಜಿಲೆಂಡ್ನ ಆಟಗಾರ ಮ್ಯಾಥ್ಯೂ ಹೆಡನ್ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಪಾಕಿಸ್ತಾನದ ಮೂಲದ ಸಾನಾ ಮೀರ್ ಅವರು ಆಯ್ಕೆಯಾಗಿರ್ತಾರೆ. ಹಾಗೆ ಸೌತ್ ಆಫ್ರಿಕಾದ ಗ್ರೇಮ್ ಸ್ಮಿತ್ ಅವರು ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಾರೆ. ಸಾರಾ ಟೇಲರ್ ಇಂಗ್ಲೆಂಡ್ನ ಆಟಗಾರ್ತಿ ಕೂಡ ಇದಕ್ಕೆ ಆಯ್ಕೆಯಾಗಿರ್ತಾರೆ. ಡ್ಯಾನಿಯಲ್ ಬೆಟ್ಟರ್ ಇವರು ನ್ಯೂಜಿಲೆಂಡ್ನ ಆಟಗಾರ, ಇವರು ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿ 7 ಜನ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಾರೆ. ಹಾಗೆ 7 ಜನರಲ್ಲಿ ಇಂಪಾರ್ಟೆಂಟ್ MS ಧೋನಿ ಅವರು ನಮ್ಮ ಭಾರತೀಯ ಮೂಲದವರಾಗಿರ್ತಾರೆ. ಅದನ್ನು ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತೆ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ನಾಲ್ಕನೇ ಪ್ರಶ್ನೆ ನೋಡಿ, ಹಾಲ್ ಆಫ್ ಫೇಮ್ ಯಾರಿಗೆ ನೀಡುತ್ತಾರೆ? ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ಇದನ್ನು ಕ್ರಿಕೆಟ್ನ ದೀರ್ಘ ಮತ್ತು ಶ್ರೇಷ್ಠ ಇತಿಹಾಸದಿಂದ ಆಟದ ದಂತಕಥೆಗಳ ಸಾಧನೆಗಳನ್ನು ಗುರುತಿಸಲು, ಅಂದರೆ ಅವರು ಆಗಿರತಕ್ಕಂತಹ ICC ಟ್ರೋಫಿ ಆಗಿರ್ಬೋದು, ವಿನ್ನಿಂಗ್ ಮೂಮೆಂಟ್ಸ್, ICC ಟ್ರೋಫಿ ಮತ್ತು T20ಗಳಲ್ಲಿ ಎಷ್ಟು ವಿನ್ನಿಂಗ್ಸ್ ಆಗಿರ್ತಾವಲ್ಲ ಆ ದಂತಕಥೆಗಳನ್ನು ಗುರುತಿಸಲು ಈ ಪ್ರಶಸ್ತಿಯನ್ನು ನೀಡ್ತಾರೆ. ಯಾರು ನೀಡ್ತಾರೆ ಅಂದರೆ ICC ಅವರು ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರ್ತದೆ. ಯಾವ ವರ್ಷದಿಂದ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭಿಸಿದರು? ಈ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. 2009 ಜನವರಿ 2ರಿಂದ ಇದನ್ನು ನೀಡಲು ಪ್ರಾರಂಭಿಸ್ತಾರೆ. ಹಾಗಾದರೆ ಮೊದಲ ಹಾಲ್ ಆಫ್ ಫೇಮ್ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾದ ಬ್ಯಾರಿ ರಿಚರ್ಡ್ಸ್, ಇವರು 2009ರಲ್ಲಿ ಪಡಿತಾರೆ. 7ನೇ ಪ್ರಶ್ನೆ ನೋಡಿ, ಹಾಲ್ ಆಫ್ ಫೇಮ್ ಪಡೆದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಪ್ರಶ್ನೆ ಆಗಿರುತ್ತದೆ. ಬಿಷನ್ ಸಿಂಗ್ ಬೇಡಿ ಅವರು ಮೊದಲಿಗೆ ಇದನ್ನು ಪ್ರಶಸ್ತಿಯನ್ನು ಪಡೀತಾರೆ. ಹಾಗಾದರೆ ಭಾರತ ಮೂಲದಿಂದ ಎಷ್ಟು ಜನ ಪಡೆದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಪಡೆದವರು ಬಿಷನ್ ಸಿಂಗ್ ಬೇಡಿ ಅವರು, ಎರಡನೇದಾಗಿ ಪಡೆದವರು ಕಪಿಲ್ ದೇವ್, ಮೂರನೇದಾಗಿ ಸುನಿಲ್ ಗವಾಸ್ಕರ್, ನಾಲ್ಕನೇದ್ದು ಅನಿಲ್ ಕುಂಬ್ಳೆ, ಐದನೇದ್ದು ರಾಹುಲ್ ದ್ರಾವಿಡ್, ಆರನೇದ್ದು ಸಚಿನ್ ತೆಂಡೂಲ್ಕರ್ 2019ರಲ್ಲಿ, ಏಳನೇದ್ದು ವಿನೋದ್ ಮುಕುಂದ್, ಎಂಟನೇದ್ದು ಡೆನ್ ಎಡ್ಯೂಸಿ ಇವರು ಮೊದಲಿಗೆ ಪಡೆತಕ್ಕಂತಹ ಮಹಿಳೆ ಆಗಿರ್ತಾರೆ. 9ನೇದ್ದು ವೀರೇಂದರ್ ಸೆಹ್ವಾಗ್, 10ನೇದ್ದು ನೀತು ಡೇವಿಡ್ ಅವರು 2ನೇ ಮಹಿಳೆ. ಈಗ 11ನೇದಾಗಿ ಹಾಲ್ ಆಫ್ ಫೇಮ್ ಪಡೆದಕ್ಕಂಥವರು MS ಧೋನಿ ಅವರು ಆಗಿರ್ತಾರೆ.
ಎಂಟನೇ ಪ್ರಶ್ನೆ ನೋಡಿ, ಹಾಲ್ ಆಫ್ ಫೇಮ್ನಲ್ಲಿ ಸೇರಿದ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ನಾನು ಆಗಲೇ ಡಿಸ್ಕಸ್ ಮಾಡಿದೆ. ಇದಕ್ಕೆ ಸರಿಯಾದ ವರ್ಲ್ಡಲ್ಲಿ ಕನ್ಸಿಡರ್ ಮಾಡಿದರೆ ರಾಚೆಲ್ ಹೇಹೋ ಪ್ಲಿಂಟ್ ಅವರು ಮೊದಲಿಗೆ ಆಯ್ಕೆಯಾಗಿರ್ತಾರೆ ನಾಯಕಿ. ಇವರು ಇಂಗ್ಲೆಂಡ್ ತಂಡದ ನಾಯಕಿ ಆಗಿರ್ತಕ್ಕಂಥವ್ರು. 9ನೇ ಪ್ರಶ್ನೆ ನೋಡಿ, ಹಾಲ್ ಆಫ್ ಫೇಮ್ ಸೇರಿಕೊಂಡ ಒಟ್ಟು ಕ್ರಿಕೆಟಿಗರು ಎಷ್ಟು ಅಂತ ಕೇಳಿದರೆ ಇದು 122 ಟೋಟಲಿ ಹೇಳಿದ್ದಾರೆ. 10ನೇ ಪ್ರಶ್ನೆ, ಹಾಲ್ ಆಫ್ ಫೇಮ್ಗೆ ಸೇರಿದ 11ನೇ ಭಾರತೀಯ ಕ್ರಿಕೆಟಿಗ ಯಾರು ಅಂದರೆ ನಮ್ಮ ಭಾರತೀಯ ಮೂಲದಿಂದ 11 ಜನ ಆಯ್ಕೆಯಾಗಿರ್ತಾರೆ. 11ನೇದಾಗಿ MS ಧೋನಿಯವರು ಆಯ್ಕೆಯಾಗಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ICC ಹಾಲ್ ಆಫ್ ಫೇಮ್ನಲ್ಲಿ ಸ್ಥಾನ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದರೆ ಡಯಾನಾ ಎಡುಲ್ಜಿ ಅವರು ಮೊದಲಿಗೆ ಆಯ್ಕೆಯಾಗಿರ್ತಾರೆ. 2ನೇದಾಗಿ ನೀತು ಡೇವಿಡ್ ಅವರು ಆಯ್ಕೆಯಾಗಿರ್ತಾರೆ. ಇವರು ಡಯಾನಾ ಎಡುಲ್ಜಿ ಯಾರು ಆಗಿರ್ತಾರೆ. ಇವರು ಫಸ್ಟ್ ವುಮೆನ್ ICC ಹಾಲ್ ಆಫ್ ಫೇಮ್ಗೆ ಸೇರಿದವರು. ಇವರು ನೀತು ಡೇವಿಡ್ ಅವರು ಸೆಕೆಂಡ್ ವುಮೆನ್ ಅಂತ ಹೇಳ್ತಕ್ಕಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಈ ಥರ ವಿಡಿಯೋಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದೆ ಬೆಲ್ ಬಟನನ್ನು ಒತ್ಕೊಳ್ಳಿ. ಎಲ್ಲರೂ ಈ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.